ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SSLC 2024 ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೇನೂ ಸಹ ರಿಸಲ್ಟ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಯಾವಾಗ ರಿಸಲ್ಟ್ ಅನ್ನೋದ್ರ ಬಗ್ಗೆ ಆ್ಯಂಡ್ ಜೊತೆಗೆ ನೀವು ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ನಿಮಗೆ ಇಲ್ಲಿ ರಿಸಲ್ಟ್ ಡೇಟಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆದರೆ ಇತ್ತು. ಈಗ ಮೇ 9ಕ್ಕೆ ಬರುತ್ತಾ ಮೇ 10ಕ್ಕೆ ಬರುತ್ತಾ ಅಂತ ಹೇಳಿಬಿಟ್ಟು ಈಗ ಇಲ್ಲಿ ಒಂದು ಬಿಗ್ ಚೇಂಜಸ್ ಆದರೆ ಆಗಿದೆ. ಆ್ಯಂಡ್ ಹಾಗೇನೂ ಸಹ ಒಂದು ಬಿಗ್ ಅಪ್ಡೇಟ್ಸ್ ಆದರೆ ಬರ್ತಿದೆ. ನಿಮ್ಮ ಒಂದು ರಿಸಲ್ಟು ಮೇ 9ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಸಿಗುತ್ತೆ. ಅಂದರೆ ಈಗ ನಾಳೆ ನಿಮಗೆ ರಿಸಲ್ಟ್ ಆದರೆ ಅನೌನ್ಸ್ ಆಗುತ್ತೆ. ಈಗ ಬೆಳಗ್ಗೆ 10:30ಕ್ಕೆ ಒಂದು ಪ್ರೆಸ್ ಮೀಟನ್ನು ಇಟ್ಟು ಪ್ರೆಸ್ ಮೀಟಲ್ಲಿ ಈಗ ಫಸ್ಟು ರ್ಯಾಂಕರ್ಸ್ ಯಾರು, ಆ್ಯಂಡ್ ಹಾಗೇನೂ ಸಹ ನಮ್ಮ ಒಂದು ಕರ್ನಾಟಕದಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸು ಪಾಸ್ ಆಗಿದ್ದಾರೆ, ಎಷ್ಟು ಜನ ಸ್ಟೂಡೆಂಟ್ಸು ಫೇಲ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮೊದಲಿಗೆ ಅಪ್ಡೇಟನ್ನು ಕೊಡ್ತಾರೆ. ಈಗ ನಿಮಗೆ ರಿಸಲ್ಟ್ ಡೇಟು ನಾಳೆ ಬೆಳಗ್ಗೆ 10:00ವರೆಗೆ ಒಂದು ರಿಸಲ್ಟ್ ಆದರೆ ಅನೌನ್ಸ್ ಆಗುತ್ತೆ. ಈಗಾಗಲೇ ರಿಸಲ್ಟ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಮೇ 9 ಬೆಳಗ್ಗೆ 10:30ಕ್ಕೆ ನಿಮ್ಮ ಒಂದು ರಿಸಲ್ಟ್ ಆದರೆ ಸಿಗುತ್ತೆ. ಈಗ ನೀವು ನಾಳೆ ಬೆಳಗ್ಗೆ 10:30ಕ್ಕೆ ಈ ಒಂದು ಕೆಲಸವನ್ನು ಮಾಡಿ ನಿಮ್ಮ ಒಂದು ರಿಸಲ್ಟನ್ನು ಚೆಕ್ ಮಾಡೋದಕ್ಕೆ ನಿಮ್ಮ ಒಂದು ಮೊಬೈಲಲ್ಲಿ ಯಾವುದೇ ಒಂದು ರೀತಿಯ ಬ್ರೌಸರ್ಗೆ ಬನ್ನಿ. ಅದು ಕ್ರೋಮ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಅಥವಾ ಸಫಾರಿ ಆಗಿರ್ಬೋದು. ಇಲ್ಲಿ ಬಂದುಬಿಟ್ಟು ನೀವು ನೋಡಿ ಸರ್ಚ್ ಬಾರಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2024 ಅಂತ ಸರ್ಚ್ ಮಾಡಿದ ಕೂಡಲೇ ಸಹ ನಿಮಗೆ ಈ ರೀತಿ ವೆಬ್ಸೈಟ್ ಆದರೆ ಕಾಣಿಸುತ್ತೆ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿ ಹೋಮ್ ಪೇಜ್ ಆದರೆ ನಾಳೆ ನಿಮಗೆ ಕಾಣಿಸುತ್ತೆ. ಓಕೆನಾ? ಈಗಾಗಲೇ ಸೆಕೆಂಡ್ PUC ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ಅಂತ ಇಲ್ಲಿದೆ. ಈಗ ನಾಳೆ ಬೆಳಗ್ಗೆ 10:30ಕ್ಕೆ ಇಲ್ಲಿ ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ. ರಿಸಲ್ಟ್ ಅನೌನ್ಸ್ ಆಗಿದ್ದಾದಮೇಲೆ ಒಂದು 10:30ಕ್ಕೆ ಈ ವೆಬ್ಸೈಟಲ್ಲಾದರೆ ಅಪ್ಲೋಡ್ ಆಗುತ್ತೆ. ಓಕೆನಾ? ನಿಮ್ಮ ಒಂದು SSLC ರಿಸಲ್ಟ್ ಆದರೆ ಈ ಒಂದು ವೆಬ್ಸೈಟಲ್ಲಿ ನಾಳೆ ಬೆಳಗ್ಗೆ 10:30ಕ್ಕೆ ಅಪ್ಲೋಡ್ ಆಗುತ್ತೆ. ಆಗ ನಿಮಗೆ ಇಲ್ಲಿ SSLC ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ಅಂತ ಹೇಳಿಬಿಟ್ಟು ಇಲ್ಲಿ ನಿಮಗೆ ಇದೇ ರೀತಿಯ ಒಂದು ಲಿಂಕನ್ನು ಕೆಳಗಡೆ ಕೊಟ್ಟಿರ್ತಾರೆ. ಆ್ಯಂಡ್ ಅನೌನ್ಸ್ಡ್ ಅಂತ ಕೊಟ್ಟು ನಾಳೆ ಡೇಟ್ ಆದರೆ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಆಲ್ ಟಿಕೆಟ್ ನಂಬರ್, ರಿಜಿಸ್ಟರ್ ನಂಬರ್ ಏನಿದೆ ಆ ಒಂದು ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ, ಜೊತೆಗೆ ಡೇಟ್ ಆಫ್ ಬರ್ತ್ ಕೇಳುತ್ತಾ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ನೀವು ಕರೆಕ್ಟಾಗಿ ಎಂಟರ್ ಮಾಡಿದ್ರೆ ಅಂತಂದರೆ ನಿಮ್ಮ ಒಂದು ರಿಸಲ್ಟ್ ಆದರೆ ಶೋ ಆಗುತ್ತೆ. ಓಕೆನಾ? ಇದೊಂದು ರೀತಿಯ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸ್ಟೂಡೆಂಟ್ಸು ತುಂಬಾ ವೆಯ್ಟ್ ಮಾಡ್ತಿದ್ರು. ಅಂತಹ ಸ್ಟೂಡೆಂಟ್ಸ್ಗೆ ಈಗ ನಾಳೆ ನಿಮಗೆ ಬೆಳಗ್ಗೆ 10:30ಕ್ಕೆ ರಿಸಲ್ಟ್ ಆದರೆ ಸಿಗುತ್ತೆ. ನಮ್ಮ ಒಂದು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಸಹ ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್. ಪ್ರತಿಯೊಬ್ಬರ ರಿಸಲ್ಟನ್ನು ಸಹ ಚೆನ್ನಾಗಾಗಲಿ. ಆ್ಯಂಡ್ ಹಾಗೇನು ನೀವು ನಿಮ್ಮ ಒಂದು ಫ್ರೆಂಡ್ಸ್ಗೆ ಆಲ್ ದಿ ಬೆಸ್ಟನ್ನು ವಿಶ್ ಮಾಡಬೇಕು ಅಂತಂದರೆ ಇವತ್ತಿನ ಈ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ವಿಶನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಹೆಚ್ಚಿಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಹಾಗೇನು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.